ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗು ನಾನು ಎದ್ದಿದ್ದಾಗಲೇ 6 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ಅಮ್ಮ ಆಗಲೇ ಟಿಫನ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊತಾಯಿತ್ತು. ನೈಟೇ ಅಂದ್ಕೊಂಡಿದ್ವಿ ಚಪಾತಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ. ಸೊ ಅಮ್ಮನೂ ಅದರದ್ದೇ ಪ್ರಿಪ್ರೇಷನ್ ಮಾಡ್ಕೊತಾಯಿತ್ತು. ನಾನು ಬಂದು ಸ್ವಲ್ಪ ಜಾಯ್ನ್ ಆದೆ. ಕುಂಬಳಕಾಯಿ ಹೆಚ್ಚಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಾನು ಆದಷ್ಟು ನಂಗೆ ರಜೆ ಇದ್ದಾಗಲೇ ಮಾಡ್ಕೊತೀನಿ. ಇವಾಗ ರಜಾ ಇತ್ತಲ್ಲ, ಅಮ್ಮನಿಗೆ ರಜಾ ಇತ್ತು, ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ. ಇದು ಸರಿ ಆಯಿತು ಮಾಡಿಕೊಡಮ್ಮ ಅಂತೇಳಿ ಅವ್ರು ಸಿಪ್ಪೆ ಸುಳ್ಕೊಡ್ತಿದ್ದಂಗೆ ನಾನಿಲ್ಲಿ ಹೆಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ಸಿಕ್ನೆಸ್ ಹೆಂಗಿರುತ್ತೆ ಅಂದರೆ ಸಮ್ಟೈಮ್ಸು ನನಗೆ ಕೆಲಸ ಮಾಡೋಕ್ಕಾಗಲ್ಲ. ನನಗೆ ಅಲ್ಲ, ಅಮ್ಮನಿಗೂ ಸೇಮ್ ಅದೇ ಥರ ಇರುತ್ತೆ. ಅವಾಗ ಈ ಥರ ಕೆಲಸಗಳು ಶೇರ್ ಮಾಡ್ಕೊತೀನಿ. ಇಬ್ಬರು ಇರೋದ್ರಿಂದ ಏನೂ ತೊಂದರೆ ಆಗ್ತಿಲ್ಲ. ಸೊ ಒಬ್ಬೊಬ್ಬರೇ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಎಲ್ಲ ಅಮ್ಮ ಕುಂಬಳಕಾಯಿ ಎಲ್ಲ ಹೆಚ್ಕೊಡ್ತು. ನಾನು ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡೆ. ಸೊ ಬೇಗ ಹೆಚ್ಕೊಂಡ್ರೆ ಬೇಗ ಕೆಲಸ ಆಗುತ್ತೆ ಅಂತೇಳಿ ಹೆಚ್ಕೊಂಡ್ಮೇಲೆ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತು. ಬಿಕಾಸ್ ಟೀ ಟೈಮ್ ಅಷ್ಟೊತ್ತಿಗೆ ಚಿನ್ಮಯ್ಯನ ಎಬ್ರಿಸಿ ಬೇಗ ಅಷ್ಟೊತ್ತಿಗೆ ಚಿನ್ಮಯ್ಯನ ಎಬ್ರಿಸ್ದೆ. ಅವನು ಎದ್ದಿದ್ದ. ನಾನು ಟೀ ಕುಡ್ಕೊಂಡು ಒಂದು 10-15 ನಿಮಿಷ ಸುಮ್ಮನೆ ಕೂತ್ಕೊಂಡೆ. ಅಷ್ಟೊತ್ತಿಗಾಗಲೇ ಟೈಮ್ ಆಗಿತ್ತು. ಬಿಕಾಸ್ ಕೆಲಸ ಇತ್ತು. ಬೇಗ ಟಿಫನ್ ಮಾಡ್ಕೊಂಡು ಬೇಗ ಹೋಗಬೇಕು. 7:15 7:20 ಆಗಿಬಿಟ್ಟಿತ್ತು. ಸೊ ಬಂದೆ ಬ್ಯಾಕ್ ಟು ಕಿಚನ್ ಅಂತ ಹೇಳಿ ಬಂದೆ ಟಿಫನ್ ಮಾಡೋಣ ಅಂತ ಹೇಳಿ. ನನಗೆ ಇವತ್ತು ಬಾಣಲಿಲೆಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ. ಯಾಕಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಕುಂಬಳಕಾಯಿ. ಅದಕ್ಕೆ ಫೋಕಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಟೈಮ್ ಆಗಿತ್ತಲ್ಲ. ಸೊ ಹಂಗಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ. ಕುಕ್ಕರು ತಳ ಸ್ವಲ್ಪ ಮಂದ ಇರೋದ್ರಿಂದ ಬೇಗ ಸಿಯಲ್ಲ, ತಳ ಹತ್ತಲ್ಲ. ಸೊ ಹಂಗಾಗಿ ಕುಕ್ಕರಲ್ಲೇ ಪ್ರಿಫರ್ ಮಾಡಿಕೊಂಡೆ ಇವತ್ತು. ಬೇಗ ತಿಂಡಿ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶುವಲ್ ಕುಂಬಳಕಾಯಿ ಪಲ್ಯ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಕು. ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಮಾಡ್ತಾ ಇದ್ದೀನಿ. ಆ ಈರುಳ್ಳಿ ರಾಸ್ಮೇಲೆ ಹೋಗಬೇಕು. ಯಾವುದೇ ಅಡುಗೆ ಆಗಲಿ ಈರುಳ್ಳಿ ರಾಸ್ಮೇಲೆ ಅಷ್ಟು ಇಷ್ಟ ಆಗೋಲ್ಲ ನನಗೆ. ಸೊ ಹಂಗಾಗಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕುಂಬಳಕಾಯಿ ಹಾಕ್ಕೊಂಡಿದ್ದೆ. ಇದನ್ನು ಸಪ್ರೇಟ್ ಬೇಯಿಸ್ಕೊಂಡು ನಾನು ಹಾಕ್ಕೊತಾ ಇಲ್ಲ, ಎಣ್ಣೆಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಎಣ್ಣೆಲ್ಲೇ ಫ್ರೈ ಮಾಡೋದ್ರಿಂದ ಸೊ ಆ ಎಣ್ಣೆ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಆ ಪಲ್ಯಕ್ಕೆ ಅಂದರೆ ಕುಂಬಳಕಾಯಿಗೆ ಹೋಗುತ್ತೆ. ಪಲ್ಯ ಮಾತ್ರ ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ಇದೇ ಥರ ಎಣ್ಣೆಲ್ಲೇ ಬೇಯಿಸ್ಕೊತೀನಿ. ಒಂದು ಡ್ರಾಪು ನಾನು ನೀರು ಹಾಕೋಲ್ಲ. ಸೊ ನೀರಾಗಿ ತೊಳೆದಿರ್ತೀನಲ್ವ, ಹಾಗೇನೇ. ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗನೂ ಬಂದ. ಅವ್ರ ಮನೆಯಿಂದ ಎದ್ದೊಳ್ತಿದ್ದಂಗೆ ರಾಗ ಆಡ್ಕೊಂಬಂದ. ಸ್ವಲ್ಪ ಸಮಾಧಾನ ಮಾಡಿ ಅವನೊಂದು ಸ್ವಲ್ಪ ಸಮಾಧಾನ ಮಾಡಿ ಕುಂಡ್ರಿಸ್ದೆ. ಬೆಳಗ್ಗೆನೇ ಎದ್ಕೊಂಬಂದ. ಅವ್ರಮ್ಮ ಕೆಲ್ಸಕ್ಕೆ ಹೋಗಿದ್ಲು ಅನ್ಸುತ್ತೆ, ಇಲ್ಲಿ ಹತ್ಕೊಂಡು ಬಂದ. ಹಂಗಾಗಿ ಅವನು ಸ್ವಲ್ಪ ಸಮಾಧಾನ ಮಾಡಿದೆ. ನನ್ನ ಮಗ ಹಂಗಲ್ಲ, ಸ್ವಲ್ಪ ಅವನು ಬುದ್ಧಿವಂತ. ಅವ್ನಿಗೆ ಇವಾಗ ಹೇಳಿದ್ರೆ ಅರ್ಥ ಆಗುತ್ತೆ. ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಆಟ ಮಾಡಬಾರ್ದು ಅನ್ನೋದು ಅವ್ನಿಗೆ ಅರ್ಥ ಆಗುತ್ತೆ. ಇವನು ಚಿಕ್ಕವನಲ್ಲ, ಇವನಿಗಿನ್ನೂ ಗೊತ್ತಾಗಲ್ಲ. ಅದೇ ಹೇಳ್ತಾ ಇದ್ದ ಚಿನ್ಮಯ್ಯ, ಇವನು ಎಷ್ಟು ಆಟ ಮಾಡ್ತಾನೆ ಅಂತ. ಸೊ ಅದು ಕಾಮನ್ ಅಲ್ಲ, ಇನ್ನು ಚಿಕ್ಕ ಮಗು ಅಲ್ಲ. ಹಾಗಾಗಿ ಅವ್ನು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಅವನ್ನೇ ಮೇಂಟೈನ್ ಮಾಡಿದೆ. ಅದೇ ಸುಧಾರಿಸ್ದೆ. ಅಮ್ಮ ಸುಧಾರಿಸ್ತಾ ಇತ್ತು. ಅಮ್ಮನ ತಕ್ಕ ಹೋಗಲಿಲ್ಲ ಅವನು ಇವತ್ತು, ಯಾಕೋ ಭಾರಿ ಎಂಡಿಸ್ತಾ ಇದ್ದ. ಸೊ ಹಂಗಾಗಿ ನಾನೇ ರೆಸ್ಟ್ ಮಾಡಮ್ಮ ನೀನು, ನಾನೇ ಸುಧಾರಿಸ್ತೀನಿ ಅಂತೇಳಿ ಸುಧಾರಿಸ್ಕೊಂಡು ಸ್ವಲ್ಪ ಅವನಿಗೆ ಖುಷಿಪಡಿಸಿ ಆರಾಮ್ ಮಾಡಿಸಿ ಅವನ್ನ ಕೆಳಗೆ ಬಿಟ್ಟು ಅವ್ನು ಮುದ್ದು ಮಾಡಬೇಕು. ಮೇಯ್ನ್ ಅವನಿಗೆ ಮುದ್ದು ಮಾಡಿದ್ರೆ ಸಾಕು ಅವನಿಗೆ. ಸೊ ಹಂಗಾಗಿ ನನಗೆ 2 ಮಕ್ಕಳು ಮುತ್ತು ನಾವು ಹೇಳಬೇಕು ಅಂದರೆ. ನನ್ನ ತಂಗಿ ಮಗ ಚಿಕ್ಕವನು. ಅಷ್ಟೊತ್ತಿಗೆ ಅಮ್ಮನೂ ಚಪಾತಿ ಎಲ್ಲನೂ ಹೊಸ್ಕೊಡೋಕೆ ಸ್ಟಾರ್ಟ್ ಮಾಡಿತ್ತು. ಎಲ್ಲ ಕಲಿಸ್ಕೊಟ್ಟಿತ್ತಲ್ಲ ಅಮ್ಮ. ಆದಷ್ಟು ಕುತ್ಕೊಂಡು ಮಾಡೋ ಕೆಲಸಗಳು ಆಲ್ಮೋಸ್ಟ್ ಮಾಡ್ತಾರೆ. ಅವ್ರಿಗೆ ನಿಂತ್ಕೊಂಡು ಮಾಡೋಕ್ಕಲ್ಲ, ಬಿಕಾಸ್ ಅವ್ರಿಗೆ ಕಾಲು ಸ್ವಲ್ಪ ನೋವಿದೆ ಅವ್ರಿಗೆ. ಹಾಗಾಗಿ ಅವ್ರು ಕುತ್ಕೊಂಡು ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾರೆ, ನಾನು ಮಾಡ್ಕೊತೀನಿ. ಇಲ್ಲಿ ಪಲ್ಯ ಮಾಡಿಕೊಂಡು ಇಲ್ಲಿ ನಾನು ಚಪಾತಿ ಸುಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಅಮ್ಮ ಹೇಳ್ತಾಯಿದ್ದು ಹಂಗೂ ನಿನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊ, ನಾವು ಬಿಸಿದು ಮಾಡ್ಕೊಂಡು ತಿಂತೀವಿ ಅಂತ. ಸರಿ ಆಯಿತು ಅಂತೇಳಿ ಹಾಗೆ ಮಾಡ್ಕೊತಾ ಇದ್ದೆ. ಒಂದು 3-4 ಚಪಾತಿ ಬೇಯಿಸ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಅಮ್ಮ ಮನೆ ತವಿದಂತೂ ಆರಾಮ್ ಕೆಲಸ ನನಗೆ. ಅದೇ ರೀತಿ ಮಕ್ಕಳು ಕಿತ್ತಾಟನೂ ಜಾಸ್ತಿ. ಆಗಲೇ ಒಂದು ಸತಿ ಕಿತ್ತಾಡ್ಕೊಂಬಂದರು ಇಬ್ರೂ. ಹಾಗಾಗಿ ಇವರಿಬ್ಬರು ರಾಜಿ ಮಾಡೋದೇ ಆಯಿತು. ನಾವು ಬೆಳಗಿಂದ ಒಂದು 3 ಸತಿ ಹಿಂಗೆ ಅಣಗಿಸ್ತಾ ಇದ್ದ ನನ್ನ ತಂಗಿ ಮಗ. ಹೇಳ್ಬೇಕಂದ್ರೆ ಅವ್ನು ನೋಡಿಕೊಂಡು ನಾನು ಇಲ್ಲಿ ಟಿಫನ್ ಮಾಡಿಕೊಂಡೆ. ಬೇಗನೆ ಕೆಲಸಗಳು ಮುಗಿಸ್ಕೊಳ್ತೀನಿ ನಾನಂತೂ. ತುಂಬ ಡಿಲೇ ಅಂತೂ ಮಾಡೋಕ್ಕೋಗಲ್ಲ. 2 ತವ ಕೆಲಸ ಮಾಡ್ಕೊತಾ ಇರ್ತೀನಿ. ನಮ್ಮಮ್ಮ ಹಂಗೂ ಹೇಳ್ತಾ ಇರುತ್ತೆ, 2 ಸ್ಟವ್ ಇರೋದಕ್ಕೆ ಇಷ್ಟು ಬೇಗ ಕೆಲಸ ಮಾಡ್ತೀಯಾ, 4 ಇರೋದು ತೊಗೊಂಬಿಡು, ಇನ್ನೂ ಬೇಗ ಆಗುತ್ತೆ ಅಂತ. ಸೊ ತಗೊಳ್ತೀನಿ ಬಿಡಮ್ಮ ಅಂತೇಳಿ ತಿಂಡಿ ಒಂದು ಕಡೆಯಿಂದ ಮಾಡ್ಕೊಂಬಿಟ್ಟಲ್ಲ. ಸೊ ಇದೊಂಚೂರು ಶೆಲ್ಫೆಲ್ಲ
ಕ್ಲೀನ್ ಮಾಡ್ಕೊಂಬಿಡೋಣ, ಸ್ವಲ್ಪ ಕೆಲಸ ಫ್ರೀ ಆಗುತ್ತೆ. 5 ನಿಮಿಷ ಟೈಮ್ ಇದೆ, ಒಂಚೂರು ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕು. ನಾವೇನು ಜಾಸ್ತಿ ಏನು ಗಲೀಜು ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಹಂಗಾಗಿ ಅವಾಗಲೇ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೆ. ನನ್ನ ತಂಗಿ ಮಗನಿಗೆ ಬೈದಿದ್ದೀನಿ, ಗದರಿಸಿ ಹೇಳ್ಕೊಂಡು ಹಿಂಗೆ ಅಳ್ತಾ ಇದ್ದಾನೆ. ನೀವು ನೋಡ್ತಾ ಇರ್ಬೋದು. ಚಿನ್ಮಯ್ಗೆ ಬೈದ್ರೆ ಇವನು ಹೇಳ್ತಿದ್ದಾನೆ. ಹೋಗಿ ಬಿಡು, ಯಾಕೆ ಹೇಳ್ತೀರ ನೀನು ಇವಾಗ? ಯಾಕೆ ಏನಕ್ಕೆ ಏನಕ್ಕ ನಾನು ಬೈದಿಕ್ಕನಮ್ಮ? ನಾನು ಬೈದಿಕ್ಕ ಇಲ್ಲಡಿ ಇಲ್ಲಡಿ ಈ ವಿಡಿಯೋ ನೋಡಿ, ಮಗ ನೋಡಿ ಹೆಂಗೆ ಹೇಳ್ತಾ ಇದೆ, ನೋಡಿ ಹೆಂಗೆ ಹೇಳ್ತಾ ಇದ್ ಮಗ ಅಂತಾರೆ. ತಾಯಿ ಮಾಡಲ್ಲ ನೀನು ಲಾಗಿದ್ ನೀನು. ಮುತ್ತು ಕೊಡಲ್ಲ ನಿನ್ನ ಅಮ್ಮಂಗೆ, ಮುತ್ತು ಕೊಡು. ನಡೀನಿ ಇಲ್ಲಿ ನಡೀನಿ. ಅವನ್ನ ಸ್ವಲ್ಪ ಮುದ್ದು ಮಾಡಿ ನಾನು ಈ ಕಡೆಗೆ ಬಂದೆ. ನನಗೂ ಟೈಮ್ ಆಗಿತ್ತು, ನಾನೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಅಷ್ಟೊತ್ತಿಗೆ ಅಮ್ಮನೂ ಬಾಕ್ಸ್ಗೆ ಹಾಕ್ಕೊಡ್ತು. ಈ ನಡುವೆ ಯಾಕೋ ಮಾರ್ನಿಂಗು ಟಿಫನ್ ಮಾಡ್ತಾಯಿಲ್ಲ. ಸೊ ನನಗೆ ಯಾಕೋ ಊಟ ಮಾಡೋಕ್ಕೆ ಅನ್ನಿಸ್ತಾ ಇಲ್ಲ. ಸೊ ಹಂಗಾಗಿ ಊಟ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ಬಾಕ್ಸ್ ಆದರೂ ತೊಗೊಂಡೋಗು ಅಂತ ಅಂತು. ಏನಾಯಿತು ಅಂದರೆ ನನ್ನ ಮಗನಿಗೆ ನನಗೆ ಅದೃಷ್ಟ ಆಯಿತಾ. ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಆಟ ಆಡೋಕೆ ಹೋಗ್ತೀಯಾ, ಮನೆ ಸ್ವಲ್ಪ ಹೋಮ್ವರ್ಕ್ ಏನಾದರೂ ಮಾಡ್ಕೋಬೇಕಲ್ವ, ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೋಬೇಕಲ್ವ ಅಂತ ಇದ್ದೆ. ಸೊ ಇವನು ನನಗೆ ಬೈದ್ಬಿಟ್ರು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಅವಾಗೊಂದು 20 ನಿಮಿಷ ಸುಧಾರಿಸ್ದೆ. ಬೆಳಗಿಂದ 2 ಸತಿ ಸುಧಾರಿಸಿದ್ದೀನಿ ಇವನ್ನ ಮಾತ್ರ. ಅಷ್ಟು ಎಣಗಿಸ್ತಾ ಇದೆ. ನಾವು ಮನೆ ತವಿದ್ರೆ ಹಿಂಗೆ ಮಾಡ್ತಾನೆ, ಇಲ್ಲ ಅಂದರೆ ಆರಾಮಾಗಿ ಆಡ್ತಿರ್ತಾನೆ ಅವನು ಮತ್ತು ನನ್ನ ಮಗ ಇಬ್ಬರೂ. ಸೊ ಹಂಗಾಗಿ ನನಗೂ ಟೈಮ್ ಆಗಿಬಿಟ್ಟಿತ್ತು, ಹೊರಟಿದ್ದಾಯಿತು. ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, 8:30 ಮನೆ ಬಿಟ್ಟರು ಸಾಕು. ನಾನು 20 ನಿಮಿಷ ಹೋಗ್ತೀನಿ, ನಿಧಾನ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ನಾನು. ಹಾಗಾಗಿ ನಾನು ಹೊರಟೆ. ಇವನು ಹೆಂಗೆ ಅಂದರೆ ಅವನ ಮನೆಯಿಂದ ಓಡಿ ಬರ್ತಾನೆ, ಮತ್ತೆ ಅವ್ರ ಮನೆಗೆ ಡ್ರಾಪ್ ತೊಗೊತಾನೆ ನನ್ನ ತಂಗಿ ಮಗ. ಸೊ ಇಲ್ಲೂ ಅದೇ ಥರನೇ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಬಂದು ಕೂತ್ಕೊಂಡವನು. ಹತ್ತವನು ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಸೊ ಬಂದು ಕೂತ್ಕೊಂಡವನು ಅದೇ ಥರನೇ ಮಾಡ್ದೆ. ಇಲ್ಲೂ ಅವನನ್ನು ಅವ್ರ ಮನೆಗೆ ಬಿಟ್ಟು ನಾನು ಹೋದೆ. ಸೊ ನಾನು ಹೋದಾಗಲೇ 8:35 ಆಗಿತ್ತು. ರಿಟರ್ನ್ ಬಂದಾಗ ಅಮ್ಮ ಸೊಪ್ಪು ಸೋಸ್ಕೊಂಡು ಕುಂತಿತ್ತು. ನಾನು ಸೋಸೋಣ ಅಂದ್ಕೊಂಡೆ, ಸ್ವಲ್ಪ ಮೈಂಡು ಬೇಡ ಬಿಡು ಅನ್ನೋ ಥರನೂ ಇತ್ತು. ಯಾಕಂದರೆ ನಾನು ಟಯರ್ಡ್ ಆಗಿದೆ ಅಲ್ವಾ. ಸೊ ಹಂಗಾಗಿ ಇಲ್ಲಿ ಹಸು ಕರು ಹಾಕಿದ್ದೆ, ಹಾಲು ಕರಿಯೋದು ನೋಡ್ತಾ ಇದ್ದ. ಅವ್ನಿಗೆ ಹಸುಗಳು ಅಂದರೆ ಭಾರಿ ಹುಚ್ಚು ಹೇಳ್ಬೇಕಂದ್ರೆ. ಇಲ್ಲಿ ನನ್ನ ಮಗನೂ ಹೋಮ್ವರ್ಕ್ ಬರ್ಕೊತಾ ಇದ್ದ. ಸೊ ಅವ್ನಿಗೂ ಸ್ವಲ್ಪ ಚಪಾತಿ ತಿನ್ಸೋಣ, ಬೆಳಗ್ಗೆ ಮಾಡಿದ್ದೆಲ್ಲ. ಒಂದು 6:30 7 ಗಂಟೆಲಿ ಅನ್ಸುತ್ತೆ ಸೇರಿದಷ್ಟು ತಿನ್ನು ಅಂತೇಳಿ ಸ್ವಲ್ಪ ತಿನ್ನಿಸ್ತಾ ಇದ್ದೆ. ಸೊ ಅವನು ಇಲ್ಲಿ ಟೇಬಲ್ಸ್ ಬರ್ಕೊತಾ ಇದ್ದ. ಸಮ್ಮರ್ ಹೋಮ್ವರ್ಕ್ ಇದೆ ಅಲ್ಲ, ಡೈಲಿ ಒಂದೊಂದು ಬರ್ಕೊತಾನೆ. ಯಾವಾಗಲೂ ಬರ್ಕೊತಾನೆ ಅಂತೇನಿಲ್ಲ, ನಾನು ಗದರಿಸ್ಬಿಟ್ಟು ಹೋಗಿದ್ದೆ. ಸೊ ಹಂಗಾಗಿ ಬರ್ಕೊತದೆ. ಇಲ್ಲಿ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಬಂದಿತ್ತು, ಅದನ್ನು ಸಾರ್ಟ್ ಔಟ್ ಮಾಡಿ ಕಳಿಸಿ ಟೀ ಮಾಡಿಕೊಡ್ತಮ್ಮ. ಟೀ ಕುಡಿದು ನಾನಿಲ್ಲಿ ಅಡುಗೆ ಮಾಡ್ಲಿಕ್ಕೆ ಬಂದೆ. ಇವತ್ತು ಸಿಂಪಲಾಗಿ ಅಡುಗೆ ಮಾಡ್ಕೊತಾ ಇದ್ದೀನಿ ನೈಟು. ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಏನಾದರೂ ಮಾಡೋಣ ಅಂದ್ಕೊಂಡೆ. ಸೊ ಬೇಡ ಅನ್ನೋ ಮೈಂಡು ಇತ್ತು. ಸೊ ಹಂಗಾಗಿ ಅನ್ನ ಮಾಡಿಬಿಟ್ಟು ವೈಟ್ ರೈಸ್ ಮಾಡಿಬಿಟ್ಟು, ಮಜ್ಜಿಗೆ ಇತ್ತು, ಗಟ್ಟಿ ಮೊಸರಿತ್ತು, ಅದನ್ನು ಗಟ್ಟಿ ಮಜ್ಜಿಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಸೊ ಬೇಗ ಆಗುತ್ತೆ, ಹಾಗಾಗಿ ಬೇಗನೆ ಮಾಡ್ಕೊಂಬಿಡ್ಬೋದಲ್ಲ, ಮಲ್ಕೊಬೋದು ಮೇಯ್ನು. ಸೊ ಹಂಗಾಗಿ ನಿದ್ದೆ ಇಲ್ಲದಕ್ಕೂ ಏನೋ ತಲೆನೋವು ಜಾಸ್ತಿ ಆಗಿಬಿಟ್ಟಿದೆ ನನಗೆ. ಸೊ ಬೇಗ ಮಾಡ್ಕೊಳೋಣ ಅಂತೇಳಿ ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ದೆ. ಇಲ್ಲೂ ಬೇಗನೆ ಹೆಚ್ಕೊತಾ ಇದ್ದೆ. ಬೆಳಗ್ಗೆನೂ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ, ಸೊ ಇವಾಗ ಬೇಡ ಅನ್ನಿಸ್ತು. ಸೊ ಒಣಮೆಣ್ಸಿನ್ಕಾಯಿ ಹಾಕೊಂಡೆ. ನನಗಂತೂ ತುಂಬ ಇಷ್ಟ ಮೊಸರು ಒಗ್ಗರಣೆ ಅಂದರೆ. ಇದು ಗಟ್ಟಿ ಮಜ್ಜಿಗೆ ಇತ್ತು. ಸೊ ಹಂಗಾಗಿ ಮೊಸರು ಒಗ್ಗರಣೆಗೆ ಮಜ್ಜಿಗೆ ಒಗ್ಗರಣೆ ಮಾಡ್ಕೊಂಡಿದ್ದೆ. ಇಲ್ಲೂ ಅಷ್ಟೇ ಒಂದು ಬಾಣಲಿ ಇಕ್ಕೊಂಡು ಮಾಮೂಲಿ ಮೊಸರೊಗ್ಗರಣೆ ಆಲ್ಮೋಸ್ಟ್ ಎಲ್ರಿಗೂ ಬಂದೇ ಇರುತ್ತೆ. ಸೊ ನಾನು ಯಾವ ಥರ ಮಾಡ್ತೀನಿ ಅನ್ನೋದಷ್ಟೇ ನಾನು ಇಲ್ಲಿ ಹೇಳ್ತೀನಿ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟು ಕಡಲೆಬೇಳೆ ಕೊಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ, ಕರ್ಬೇವಿನ ಸೊಪ್ಪು ಹಾಕಿ ಅಷ್ಟೇ. ಇದು ಸ್ವಲ್ಪ ಫ್ರೈ ಆಯಿತು ಅಂತ ಅನ್ನುವಾಗ ಸ್ವಲ್ಪ ಉಪ್ಪು ಹಾಕಿ ಆರಿಸ್ಬಿಟ್ಟೆ. ಏನಾಗುತ್ತೆ ಅಂದರೆ ಉಪ್ಪಾಕಿ ಆರಿಸಿ ಅದು ಬಿಸಿ ಎಲ್ಲ ಆರಬೇಕು, ಆವಾಗ ಸ್ವಲ್ಪ ನಾವು ಮೊಸರು ಹಾಕ್ಕೊಂಡ್ರೆ ಸಾಕು. ನನಗೆ ಇವತ್ತು ಅಡುಗೆ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ.
ಸುಮ್ಮನೆ ಇದ್ಬಿಡೋಣ ಅತ್ತಾಗೆ ಏನೋ ಥರ ಮೈಂಡು. ಸೊ ಮಗನಿಗೋಸ್ಕರ ಆದರೂ ಮಾಡಲೇಬೇಕಲ್ಲ, ಸೊ ಹಂಗಾಗಿ ಮಾಡ್ಕೊತಾ ಇದ್ದೀನಿ. ಮನೇಲಿರೋರಿಗೋಸ್ಕರ ಆದರೂ ಮಾಡಬೇಕು. ನಾವೆಷ್ಟೇ ಸಾಕಾಗಿ ಬಂದಿದ್ರು, ಎಷ್ಟೇ ನೋವಿದ್ರು ನನಗೆ ಮನೆಯವ್ರ ಮೇಲೆ ಅದನ್ನೆಲ್ಲ ಅದ್ರ ಎಫೆಕ್ಟ್ ಅವ್ರ ಮೇಲೆ ತಟ್ಟಬಾರ್ದಲ್ವ. ಸೊ ಹಂಗಾಗಿ ಅವ್ರಿಗೂ ಅಡುಗೆ ಮಾಡ್ತಾಯಿದ್ದೆ. ಇವನು 2 ಸತಿ ಕೇಳಿದೆ, ಸುಮ್ಮನೆ ಆಗ್ಬಿಟ್ಟಿದ್ದೆ, ಚಪಾತಿ ಇದು ತಿನ್ಕೊಳ್ತಾರೆ ಬಿಡು ಅಂತ. ಸೊ ಇವನು 2 ಸತಿ ಕೇಳ್ದೆ. ಇವನಿಗೆ ನಾನು ರೂಢಿ ಮಾಡಿಬಿಟ್ಟಿದ್ದೀನಿ ಆಯಿತಾ. ಜಾಸ್ತಿ ಬೆಳಗ್ಗೆದು ನೈಟೆಲ್ಲ ತಿನ್ನಲ್ಲ. ಟೈಮ್ ತಿಂತಾನೆ, ಬಿಸಿಬೇಳೆಭಾತ್ ಇಂಥವೆಲ್ಲ ಮಾಡಿದಾಗ. ಸೊ ಯಾವಾಗಲೂ ತಿನ್ನಲ್ಲ. ಅದು ನಾನು ರೂಢಿ ಮಾಡಿರೋ ರೀತಿಯೇ ಆ ಥರ ಇದೆ. ಸೊ ಹಂಗಾಗಿ ನಂದು ಮಿಸ್ಟೇಕ್ ಇದೆ ಅಲ್ಲ. ಅವ್ನು 2 ಸತಿ ಕೇಳ್ದ. ಸೊ ಇನ್ನೊಂದು ಸತಿ ಕೇಳೋ ಅಷ್ಟೊತ್ತಲ್ಲಿ ನಾನೇ ಮಾಡಿಕೊಟ್ರೆ ಬೆಟರಲ್ಲ ಅಂತೇಳಿ ಸೊ ನಾನು ಬಂದೆ. ಒಲ್ಲದ ಮನಸ್ಸಲ್ಲಿ ಬಂದು ಅಡುಗೆ ಮಾಡಿದೆ. ಅಡುಗೆ ಚೆನ್ನಾಗಾಗಿತ್ತಂತೆ. ಚಿನ್ಮಯಿ ಹಂಗೆ ಅಂತಿದ್ದೆ, ಅಮ್ಮನೂ ಹಂಗೆ ಅಂತಿದ್ದು. ಚೆನ್ನಾಗಿದೆ ಕಣಮ್ಮ ಅಂತ. ಸೊ ಸಾಕು ಅವ್ರು ಊಟ ಮಾಡಿದ್ರಲ್ಲ ಅಂತ ಪಾಪಂಗೂ ನನ್ನ ಮಗನಿಗೂ ಊಟ ಹಾಕ್ಕೊಟ್ಟೆ. ಅವ್ನು ಊಟ ಮಾಡ್ಕೊತಾನೆ. ಹಶ್ವಾಗಿದ್ರೆ ಅವ್ನು ಏನು ಹಠ ಮಾಡಲ್ಲ, ತಿನ್ಕೊತಾನೆ. ಅವ್ನಿಗೆ ಊಟ ಮಾಡಿಸೋದೇ ನನಗೆ ಟಾಸ್ಕು. ನೀವು ನನ್ನ ಪ್ರೀವಿಯಸ್ ಬ್ಲಾಗಲ್ಲೆಲ್ಲ ನೋಡಿರ್ಬೋದು. ಅವ್ನು ಊಟ ಮಾಡಿ ಮಲ್ಕೊಂಡ ಪಾಪ. ಮಲ್ಕೊಂಡಿದ್ದೆ, ಚೆನ್ನಾಗಿ ಆಟ ಆಡಿರ್ತಾನಲ್ಲ, ಸೊ ಬೇಗ ಮಲ್ಕೊಂಬಿಟ್ಟ. ಈ ವ್ಲಾಗ್ ಸಿಂಪಲ್ ವ್ಲಾಗು. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.